ಇವತ್ತೊಂದು ವಿಚಾರವನ್ನ ಹಿಂದೆ ಒಂದು 15 ದಿವಸದ ಹಿಂದೆ ಒಂದು ವಿಚಾರವನ್ನ ಹೇಳಿತ್ತು. ಪಾರಾದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಈ ಕಂಪನಿಯ ಅಲ್ಲಿ ಹಿಂದೆ ನಮ್ಮ ಹೆಸರನ್ನ ಹಾಕಿರ್ಲಿಲ್ಲ. ಹಿಂದೆ ಅದು MCF ಅಂತ ಮೆನ್ಷನ್ ಮಾಡಿರಲಿಲ್ಲ. ಹಿಂದಿನ ಎಲ್ಲ ಕಂಪನಿಗಳು ಕೂಡ ಅದನ್ನು ಸ್ವಾಧೀನಕ್ಕೆ ತೆಗೆದುಕೊಂಡಾಗ ಅಥವಾ ಬೇರೆ ಬೇರೆ ಮ್ಯಾನೇಜ್ಮೆಂಟ್ಗಳು ಚೇಂಜ್ ಆದಾಗ ಅವರಿಗೆಲ್ಲದಕ್ಕೂ ಪಾರಾದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಅಥವಾ ಹಿಂದೆ ಜೋಹಾರಿ ಅವರು ಬಂದಾಗ ಅವರು ಕೂಡ MCF ಲಿಮಿಟೆಡ್, ಹಿಂದಿನ MCF ಲಿಮಿಟೆಡ್ ಅಂತ ಪಣಂಬೂರು ಅಂತ ಬರೀತಾ ಇದ್ರು. ಇವರು ಇದನ್ನು ಬರೀಲಿಲ್ಲ ಅಂತ ಹೇಳೋದು ನಮ್ಮ ಕೇಸ್ ಇತ್ತು. ನಾವು ಅದಕ್ಕೆ ಹೇಳಿತ್ತು, ನೀವು ಯಾವ ಕಂಪನಿಯನ್ನೂ ನಡೆಸಿ MCF ಲಿಮಿಟೆಡ್ ಪಣಂಬೂರು ಅಂತ ಹಿಂದಿನ ಕಂಪನಿ ಅಂತ ಬರೀಬೇಕು ಅಂತ ನಾವು ಹೇಳಿತ್ತು. ಮತ್ತು ಇದು ಮಾಡದೇ ಇದ್ರೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಂಪನಿಗಳು ಈಗ ಬರ್ತಾ ಇದೆ. ಎಲ್ಲ ಕಂಪನಿಗಳು ತಮ್ಮ ತಮ್ಮ ಬದಲಾವಣೆ ಆದ ಸಂದರ್ಭದಲ್ಲಿ ಅವರು PPP ಮಾಡೆಲ್ ತಗೊಳ್ತಾರೆ, ಶೇರ್ ಕ್ಯಾಪಿಟಲ್ ಅಲ್ಲಿ ತಗೊಳ್ತಾರೆ, ಏನೆಲ್ಲ ಮಾಡ್ತಾರೆ. ಮಾಡಿದಾಗ ಈ ಕಂಪನಿ ಪ್ರಾರಂಭ ಆಗಿದ್ದು MCF ಲಿಮಿಟೆಡ್ ಫ್ರಮ್ ದ ಗವರ್ಮೆಂಟ್, ಸರ್ಕಾರವೇ ಪ್ರಾರಂಭ ಮಾಡಿದ್ದು. ಪ್ರಾರಂಭ ಮಾಡಿ ಸರ್ಕಾರ ನಡೆಸಿ ಮತ್ತೆ ಶೇರ್ಗಳಲ್ಲಿ ಹೆಚ್ಚು ಕಡಿಮೆ ಆಗಿ ಜೋಹಾರಿ ಅವರಿಗೆ ಹೋಯಿತು, ಮತ್ತೆ ಯಾರಿಗೆ ಹೋಯಿತು, ನಮ್ಮ ವಿಜಯ ಮಲ್ಯಗೆ ಹೋಯಿತು, ಜೋಹಾರಿ ಅವರಿಗೆ ಹೋಯಿತು. ನಂತರ ಮೂರನೇ ಆಗಿ ಬೇರೆಯವರಿಗೆ ಅಡ್ವೆಂಚರ್ ಅವರಿಗೆ ಹೋಯಿತು. ಈಗ ಇವರಿಗೆ ಬಂದಿದೆ. ಎಲ್ಲರೂ ಬಂದಾಗಲೂ MCF ಲಿಮಿಟೆಡ್ ಅಂತ ಹೇಳೋ ಬೋರ್ಡ್ ಅನ್ನು ಬದಲಾವಣೆ ಮಾಡಿರಲಿಲ್ಲ, ಯಾರೂ ಮಾಡಿರಲಿಲ್ಲ. ಆದರೆ ಇವತ್ತು ಇದು ಕಂಪನಿ ಪಾರಾದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಅವರು ಬಂದಾಗ ಅವರ ಹೆಸರನ್ನೇ ಬದಲಾವಣೆ ಮಾಡಿಬಿಟ್ಟು MCF ಅಂತ ಹೇಳುವ ಐಡೆಂಟಿಟಿಯನ್ನೇ ತೆಗೆದುಬಿಟ್ಟು. ಹಾಗಾಗಿ MCF ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೌಕರರು ನಮ್ಮ ಹೆಸರನ್ನು ನೀವು ಹಾಕದೇ ಇದ್ರೆ ಅದು ತಪ್ಪಾಗ್ತದೆ, ನಾವು ಹೋರಾಟ ಮಾಡಬೇಕಾಗ್ತದೆ, ನಾವೇ ಅಲ್ಲಿ ಹೋಗಿ ಅದರ ಮೇಲೆ ಭರಿಸಬೇಕಾಗ್ತದೆ ಅಂತ ಹೇಳುವುದನ್ನು ನಾನು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ಅದು ಹೇಳಿದ ತಕ್ಷಣ ಅವರು ಇದಕ್ಕೆ ಗಮನವನ್ನು ಕೊಟ್ಟು ಇದು ತಪ್ಪಾಗಿದೆ ಅಂತ ಹೇಳುವುದನ್ನು ಮನಗಂಡು ಮತ್ತು ನಿಮ್ಮ ಪ್ರಶ್ನೆಯಲ್ಲಿ ಬಂದಂಥ ಹೇಳಿಕೆಗಳನ್ನು ಪರಿಗಣನೆ ಮಾಡಿ ಇದರಲ್ಲಿ ಕೆಳಗೆ ಮಂಗಳೂರು ರಾಸಾಯನಿಕ ಮತ್ತು ಗೊಬ್ಬರ ಕಾರ್ಖಾನೆ ನಿಯಮಿತ ಅಂತ ಅದರಲ್ಲಿ ಬರೆದು ಹೊಸ ಬೋರ್ಡನ್ನು ಹಾಕಿದ್ದಾರೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ. ಸೊ ಇದು ನಮ್ಮ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಕೂತಿದ್ದೇವೆ. ಮತ್ತು ಮುಂದುವರಿಸಿ ನಾವು ಏನು ಹೇಳಲಿಕ್ಕೆ ಬಯಸ್ತೇವೆ ಅಂದರೆ, ಈಗ ಅನೇಕ ಕಂಪನೀಸ್ಗಳು ಬರ್ತವೆ. ಈಗ ಅಲ್ಲಿ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಇದೆ. ನಾಳೆ ಏನಾದರೂ ಮ್ಯಾನೇಜ್ಮೆಂಟ್ ಚೇಂಜ್ ಆದ ಕೂಡಲೇ ಅವ್ರು ನ್ಯೂ ಮ್ಯಾಂಗ್ಳೂರ್ ಅಂತ ತೆಗೆದುಬಿಟ್ರೆ ನಮ್ಮ ಐಡೆಂಟಿಟಿಯನ್ನೇ ತೆಗೆದುಕೊಂಡು ಹೋದರೆ, ಇದಕ್ಕೆ ನಾವೀಗ MCFಗೆ ಜಾಗ ಕೊಟ್ಟಿದ್ದೇವೆ, ನಾವು ಎಲ್ಲೆಲ್ಲಿಯೂ ಡಿಸ್ಪ್ಲೇಸ್ ಆಗಿದ್ದೀವಿ. ನಮ್ಮ ಮನೆ ಮಠಗಳನ್ನು ಬಿಟ್ಟು ಜಾಗ ಕೊಟ್ಟು ಕಂಪನಿ ಬರಬೇಕು, ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು, ಇದು ಮಾಡಿದ್ದೇವೆ. 1,000 ಉದ್ಯೋಗ ಇದ್ದದ್ದು ಬಿಗಿನಿಂಗಲ್ಲಿ, ಈಗ ಬರೀ ಅದಕ್ಕೆ 500ಕ್ಕೂ ಕಡಿಮೆ ಜನ ಬಂದಿದ್ದಾರೆ. ಕಂಪನಿಯಲ್ಲಿ ನ್ಯೂ ಮ್ಯಾಂಗ್ಳೂರ್ದು ಈಗ MCF ಅನ್ನು ಒಮ್ಮೆ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಅದನ್ನು ಪ್ರೈವೇಟ್ ಅವರು ಈಗ ತೆಗೆದುಕೊಂಡರೂ ಅದರಲ್ಲಿ ಅವರ ಬಂಡವಾಳವನ್ನು ಅವರು ಆಗಲೇ ಇಲ್ಲ, ಹೊಸ ಕಾರ್ಮಿಕರನ್ನು ತೆಗೆದುಕೊಂಡದ್ದು ಇಲ್ಲ, ಮತ್ತು ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡಿಲ್ಲ. ನೀವು ಬರೇ ನಮ್ಮ ಜಾಗ ತೆಗೆದುಕೊಂಡು ಈಗ ಜಾಗವನ್ನು ರಿಯಲ್ ಎಸ್ಟೇಟ್ ಮಾರುವ ವ್ಯಾಪಾರಕ್ಕೆ ಹೋಗುವಂಥ ಮಟ್ಟಕ್ಕೆ ಬಂದಿದ್ದೀರಿ. ಇದು ಇಟ್ಸ್ ನಾಟ್ ಎ ಕರೆಕ್ಟ್. ನಾವೀಗ ಕಂಪನಿಯನ್ನು ಸ್ವಾಗತ ಮಾಡ್ತೀವಿ, ನೀವು ಬರಬೇಕು, ನಮ್ಮ ಊರಲ್ಲಿ ಬಂಡವಾಳ ಹೂಡಬೇಕು, ಇದೆಲ್ಲವನ್ನು ಹೇಳ್ತೇವೆ. ಇಷ್ಟೆಲ್ಲ ಬಂದಾಗ ಅವರು ಬರ್ತಾ ಇದ್ರೂ ಕೂಡ ಅವರು ಅವರದ್ದೇ ಆದಂಥ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಯಾವ ಹೆಸರಿನಿಂದ ಪ್ರಾರಂಭ ಆಯಿತು ಅದನ್ನು ಫಾರ್ಮರ್ಲಿ ಅಂತ ಎಷ್ಟು ಬರೆಯುವಷ್ಟು ಒಂದು ಮಟ್ಟಕ್ಕೆ ನೀವು ಬರದೇ ಇದ್ರೆ ನಾವು ಇಷ್ಟೆಲ್ಲ ತ್ಯಾಗ ಮಾಡಿದಂಥ ಐಡೆಂಟಿಟಿ ಹೋಗಿಬಿಡ್ತದೆ. ಇವತ್ತು ನೀರು ನಾವು ಕೊಡ್ತಾ ಇದ್ದೀವಿ, ನೀರು ಕುಡಿಲಿಕ್ಕೆ ಕರೆಕ್ಟ್ ಇಲ್ಲದಿದ್ರೂ ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗಬಾರ್ದು, ಎಂಪ್ಲಾಯೀಸ್ಗಳು ದಾರಿಯಲ್ಲಿ ಬೀಳಬಾರ್ದು ಅಂತ ನೀರು ಕೊಡ್ತಾ ಇದ್ದೀವಿ. ನಮ್ಮ ಎಲ್ಲ ರಸ್ತೆಗಳು ಉಪಯೋಗ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಇಷ್ಟು ಇದ್ರೂ ಕೂಡ ಅವರು ಕಂಪನಿ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥ ಈ ಒಂದು ವಿಚಾರ ಏನಿದ್ದಾವೆ ಅದನ್ನು ಇನ್ನು ಮುಂದಕ್ಕೆ ಕೂಡ ಬಿಟ್ಟು ಬಿಡಬೇಕು ಅಂತ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಮ್ಯಾಂಗ್ಳೂರ್ ರಿಫೈನರಿ ಅಂತ MRPL ಅಂತ ಇದೆ, ನಾಳೆ ತೆಗೆದು
ಇದು ಪಂಜಾಬ್ ರಿಫೈನರಿ ಅಂತ ಬರೆಯೋದನ್ನ ನಾವು ಕೇಳ್ತೇವಾ? ಜಾಗ ಕೊಡೋದು ನಾವು, ತ್ಯಾಗ ಮಾಡೋದು ನಾವು, ಮತ್ತು ನೀವು ಎಲ್ಲವನ್ನು ತೆಗೆದುಬಿಡಿ. ನಾಳೆ ಅಲ್ಲಿ ಉಡುಪಿಯಲ್ಲಿದೆ UPCL ಅಂತ, ಉಡುಪಿ ಪವರ್ ಪ್ರಾಜೆಕ್ಟ್ ಇದೆ. ನಾಳೆ ಅವ್ರು ಚೇಂಜ್ ಮಾಡಿಬಿಟ್ರೆ ಅದು ನಮ್ಮದೇ ಮರೆ ಅಂತ ಕ್ಯಾನ್ ನಾಟ್ ಬಿ. ಕಂಪನಿ ಸ್ಟಾರ್ಟ್ ಮಾಡೋದು ಈ ಜಿಲ್ಲೆಯ ಐಡೆಂಟಿಟಿ ಉಳಿಬೇಕು, ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು, ಜಿಲ್ಲೆಯಲ್ಲಿ ಇರುವಂತಹ ನೌಕರಿಗೆ ಕೆಲಸ ಕೊಡಬೇಕು. ಈಗ ಹಿಂದೆ 1,000 ಜನ ಇದ್ರು, ಈಗ ಲೋಕಲ್ ಆಗಿ 400 250 ಜನನೂ ಇಲ್ಲ. ಎಲ್ಲ ಅವರವರ ಊರಿನವರನ್ನು ತಗೊಂಡು ಬರ್ತಾರೆ. ದಿಸ್ ಇಸ್ ನಾಟ್ ಕರೆಕ್ಟ್ ಅಂತ ಹೇಳಲಿಕ್ಕೆ, ಮತ್ತು ನಮ್ಮ ಬೇಡಿಕೆಗೆ ಅವರು ಸ್ಪಂದಿಸಿದ್ದಕ್ಕಾಗಿ ನಾನು ಕಂಪನಿಯವರಿಗೆ, ಪಾರಾದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಇವರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ, ಮತ್ತು ಇದು ಇತರ ಕಂಪನಿಯವರಿಗೂ ಮಾರ್ಗದರ್ಶನ ಆಗಲಿ ಅಂತ ಹೇಳುವ ದೃಷ್ಟಿಯಿಂದ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದು ಅವರೆಲ್ಲರೂ ಸೇರಿ ನಿಮ್ಮ ಮೂಲಕ ಅವ್ರಿಗೊಂದು ಮೆಸೇಜ್ ಹೋಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇದನ್ನು ಹೇಳಿದ್ದೇವೆ.